ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಸೇತುಬಂಧ ಚಟುವಟಿಕೆಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಈಗಾಗಲೇ ಪೂರ್ವ ಪರೀಕ್ಷೆಯನ್ನ ಮಾಡಿದ್ದೀರಿ. ಜೊತೆಗೆ ಆ ಪೂರ್ವ ಪರೀಕ್ಷೆಯನ್ನ ಮೌಲ್ಯಮಾಪನವನ್ನು ಮಾಡಿ ಎ ಮತ್ತು ಬಿ ಶ್ರೇಣಿಯನ್ನ ಗುರುತನ್ನ ಮಾಡಿಕೊಂಡು ಸ್ಯಾಫಲ್ಲಿ ಎಂಟ್ರಿಯನ್ನ ಮಾಡಿರ್ತಕ್ಕಂಥದ್ದು. ಅದೇ ರೀತಿ 17, 18, 19, 20ನೇ ದಿನಾಂಕದ ಒಳಗಾಗಿ ತಾವೆಲ್ಲರೂ ಕೂಡ ಏನು ಪೂರ್ವ ಪರೀಕ್ಷೆಯಲ್ಲಿ ಮಕ್ಕಳು ಬಿ ಶ್ರೇಣಿಯನ್ನ ಪಡೆದುಕೊಂಡಿದ್ರು, ಆ ಮಕ್ಕಳಿಗೆ ಸಾಫಲ್ಯ ಪರೀಕ್ಷೆಯನ್ನ ನಡೆಸಿರ್ತಕ್ಕಂಥದ್ದು. ಆ ಸಾಫಲ್ಯ ಪರೀಕ್ಷೆಯ ಶ್ರೇಣಿಯನ್ನು ಕೂಡ ತಾವು ಸ್ಯಾಪಲ್ಲಿ ಎಂಟ್ರಿಯನ್ನ ಮಾಡಿದ್ದೀರಾ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಎರಡೂ ಪ್ರಕ್ರಿಯೆಗಳನ್ನು ಸೇತುಬಂಧದ ಚಟುವಟಿಕೆಯ ಮೌಲ್ಯಾಂಕನದ ಅಥವಾ ಮೌಲ್ಯಮಾಪನದ ಶ್ರೇಣಿಯನ್ನ ಪ್ರತಿಯೊಬ್ಬ ಟೀಚರ್ಸು ಕೂಡ LBA ಲಾಗಿನ್ನಲ್ಲಿ ಸೇತುಬಂಧದ ಒಂದು ಶ್ರೇಣಿಯನ್ನ ನಮೂದನ್ನು ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದನ್ನ ನಾವು ನೀವೆಲ್ಲರೂ ಕೂಡ ದಿನಾಂಕ 25ನೇ ತಾರೀಕಿನ ಒಳಗಡೆ ನಾವು ಎಂಟ್ರಿಯನ್ನ ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು. ಈ ಎಂಟ್ರಿಯನ್ನ ಮಾಡಿದ ನಂತರ ಸಾಫಲ್ಯ ಪರೀಕ್ಷೆಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಬಿ ಶ್ರೇಣಿಯನ್ನ ಪಡೆದುಕೊಂಡಿರ್ತಾರೆ, ಆ ಪಡ್ಕೊಂಡಿರ್ತಕ್ಕಂಥ ಬಿ ಶ್ರೇಣಿಯ ಸೇತುಬಂಧದ ಸಾಮರ್ಥ್ಯಗಳನ್ನ ನಾವು ಕ್ರಿಯಾ ಯೋಜನೆಯಲ್ಲಿ ಪಟ್ಟಿಯನ್ನ ಮಾಡಬೇಕಾಗತ್ತೆ. ಆ ಶ್ರೇಣಿಯನ್ನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಚಟುವಟಿಕೆಗಳನ್ನ ನಾನು ರೂಪಿಸ್ಕೊಳ್ತೀನಿ ಮತ್ತೆ ಯಾವ ಅವಧಿಯಲ್ಲಿ ಅಥವಾ ಯಾವ ರೀತಿ ನಾನು ಆ ಸಾಮರ್ಥ್ಯವನ್ನ ಕಟ್ಟಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೀನಿ, ಜೊತೆಗೆ ಆ ಸಾಮರ್ಥ್ಯದ ವಿವಿಧ ಚಟುವಟಿಕೆಗಳನ್ನ ನಾವು ಕ್ರಿಯಾ ಯೋಜನೆಯಲ್ಲಿ ತೋರಿಸ್ತಾ ಹೋಗ್ಬೇಕಾಗುತ್ತೆ. ಈ ಒಂದು ಹಂತ ಮುಗಿದ ನಂತರ ಸೆಪ್ಟೆಂಬರ್ ಅಂತ್ಯಕ್ಕೆ ಬಿ ಶ್ರೇಣಿಯಿಂದ ಎ ಶ್ರೇಣಿಗೆ ಬಂದಂತ ಮಕ್ಕಳನ್ನ ನಾವು ಮೊದಲನೇ ಸಮುದಾಯದತ್ತ ಶಾಲೆಯಲ್ಲಿ ಆ ಮಕ್ಕಳ ಒಂದು ಶ್ರೇಣಿಯನ್ನ ನಮೂದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಆದಾಗ್ಯೂ ಕೂಡ ಮಕ್ಕಳು ಬಿ ಶ್ರೇಣಿಯಲ್ಲೇ ಇದ್ದರೆ ಅಂಥ ಮಕ್ಕಳನ್ನ ಮಾರ್ಚ್ ಅಂತ್ಯದಲ್ಲಿ ನಾವು ಮತ್ತೆ ಶ್ರೇಣಿಯನ್ನ ಆಗ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಶೈಕ್ಷಣಿಕ ವರ್ಷ ಪೂರ್ತಿ ಈ ಒಂದು ಸೇತುಬಂಧಕ್ಕೆ ಸಂಬಂಧಪಟ್ಟಂತ ಒಂದು ರೂಪುರೇಷೆಯ ಒಂದು ಕಡತವನ್ನ ನಮ್ಮ ಶಾಲಾ ಹಂತದಲ್ಲಿ ನಾವು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಇದು ಮಕ್ಕಳ ಕಲಿಕೆಯ ಹಿತದೃಷ್ಟಿಯಿಂದ ಮತ್ತೆ ನಮ್ಮ ಶಾಲೆಯಲ್ಲಿ ಏನು ಲರ್ನಿಂಗ್ ಡ್ರಾಪ್ಔಟ್ಸ್ ಆಗಿದೆ, ಕಲಿಕೆಯಲ್ಲಿ ಏನು ಹಿಂದುಳುವಿಕೆಯನ್ನ ನಾವು ಕಾಣ್ತಾ ಇದ್ದೀವಿ, ಅದನ್ನ ಪುನಶ್ಚೇತನವನ್ನ ಮಾಡೋದಿಕ್ಕೆ ಈ ಸೇತುಬಂಧ ಚಟುವಟಿಕೆಯ ಕ್ರಿಯಾ ಯೋಜನೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಇದನ್ನ ಹೀಗೆ ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ. ತಮ್ಮ ಶಾಲಾ ಹಂತದ ಎಲ್ಲ ಶಿಕ್ಷಕರು ಒಟ್ಟಾಗಿ ಸೇರಿಕೊಂಡು ಚರ್ಚಿಸಿ ಮಕ್ಕಳ ಕಲಿಕೆಯ ದೃಷ್ಟಿಯಿಂದ ತಾವು ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿ ಕಡತದಲ್ಲಿ ತಾವು ಅದನ್ನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಯಾಕಂತೇಳಿದ್ರೆ 2026ಕ್ಕೆ ನಮ್ಮ ಒಂದು FLN ಆಕ್ಟಿವಿಟೀಸನ್ನ ನಾವು ಕಂಪ್ಲೀಟನ್ನು ಮಾಡಬೇಕಾಗಿದೆ. ಸೊ ಈ FLN ಕಂಪ್ಲೀಟನ್ನು ಆಗಬೇಕು ಅಂತೇಳಿದರೆ ನಮ್ಮ ಸೇತುಬಂಧದ ಸಾಮರ್ಥ್ಯಗಳೇನಿದೆ ಅದು ಮಗುವಿನಲ್ಲಿ ಗಳಿಕೆ ಆಗಲೇಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಬಾರಿ ವಿಶೇಷವಾಗಿ ಸೇತುಬಂಧದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ 10 ಪ್ರಶ್ನೆಗಳನ್ನ ತೆಗೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು.
ಅದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ DSRTಯ ಒಂದು ಸಾಹಿತ್ಯದಲ್ಲಿ ನೀಡಲಾಗಿತ್ತು. ಜೊತೆಗೆ ಪ್ರಾರಂಭದ 4 ಪ್ರಶ್ನೆಗಳನ್ನು, ಅದರಲ್ಲಿ ಮೊದಲ 2 ಪ್ರಶ್ನೆಗಳನ್ನು ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ, ನಂತರದ 2 ಪ್ರಶ್ನೆಗಳನ್ನು ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ತೆಗಿಲೇಬೇಕು ಅಂತಕ್ಕಂಥದ್ದು ಕನ್ನಡ ಮತ್ತು ಗಣಿತ ವಿಷಯದಲ್ಲಿ ಆಗಿತ್ತು ಅಂತಕ್ಕಂಥದ್ದು. ಈಗಾಗಲೇ ತಾವೆಲ್ಲರೂ ಕೂಡ ತಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಣ ಸಂಯೋಜಕರು, ಇತರ ಸಂಪನ್ಮೂಲ ವ್ಯಕ್ತಿಗಳ ಮಾರ್ಗದರ್ಶನದ ಅಡಿಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ, ಇದಾಗಿತ್ತು ಸೇತುಬಂಧ ಚಟುವಟಿಕೆಯ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ನಾವು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು, ಉಜ್ವಲ ಭವಿಷ್ಯ ಅಂತಕ್ಕಂಥದನ್ನು ಕಟ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ, ಇದು ಸೇತುಬಂಧ ಚಟುವಟಿಕೆಗೆ ಸಂಬಂಧಪಟ್ಟಂತೆ ತಾವು ಏನು ನಿರೀಕ್ಷೆಯ ಪ್ರಶ್ನೆಗಳನ್ನು ಕೇಳಿದ್ದೀರಾ ಆ ಎಲ್ಲ ಪ್ರಶ್ನೆಗಳಿಗೆ ಇದರ ಮೂಲಕ ಉತ್ತರ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡು, ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿರತಕ್ಕಂಥ ತಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ, ಇದು ನಿಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ನಲ್ಲಿ ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳು ಕಾಲಕಾಲಕ್ಕೆ ತಕ್ಕಂತೆ ಪ್ರಸಾರ ಆಗ್ತಾ ಇದೆ. ಈ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಿಸುವುದರ ಮೂಲಕ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ಕೊಳ್ತಾ, ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ನಮಸ್ತೆ, ಧನ್ಯವಾದಗಳು.